ಎಲ್ಲರಿಗೂ ನಮಸ್ಕಾರ. ಹಿಂದಿನ ಕ್ಲಾಸಿನಲ್ಲಿ ಅಥವಾ ಹಿಂದಿನ ವಿಡಿಯೋದಲ್ಲಿ ಶಾತವಾಹನರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವನ್ನ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ತಮಗೆ ನನ್ನ ಕ್ಲಾಸ್ಗಳು ಇಷ್ಟ ಆಗ್ತಿದ್ರೆ ಮತ್ತು ತಾವು ಇಷ್ಟಪಡುವಂತಹ ಕ್ಲಾಸ್ಗಳಾಗಿದ್ರೆ ತಾವು ಆದಷ್ಟು ತಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡೋದ್ರ ಮೂಲಕ ಅತಿ ಬೇಗನೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬೆಲ್ ಐಕನ್ ಬಟನ್ ಒತ್ತಿದಿರಿ ಅಂದ್ರೆ ಮತ್ತಷ್ಟು ನನಗ ಪ್ರೋತ್ಸಾಹ ದೊರೀತದ ಮತ್ತು ಖುಷಿ ಆಗ್ತದ, ಇನ್ನಷ್ಟು ಕ್ಲಾಸ್ಗಳನ್ನ ನನಗೆ ಮಾಡಕ್ ಸಾಧ್ಯ ಆಗ್ತದ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ. ನಿನ್ನೆ ದಿನ ಶಾತವಾಹನರ ದೊರೆಯ ಬಗ್ಗೆ ಕೊನೆಯಾಗಿ ನೋಡಿರ್ತಕ್ಕಂಥವ್ರು ಯಾರು? 1ನೇ ಶಾತಕರ್ಣಿ ಬಗ್ಗೆ ನೋಡಿದ್ದೀವಿ. ಈ 1ನೇ ಶಾತಕರ್ಣಿಯ ಆಡಳಿತವನ್ನು ನೋಡ್ಕೊಂಡ ನಂತರ ಈ ಶಾತವಾಹನರ ಸಾಮ್ರಾಜ್ಯದ ಇನ್ನೊಬ್ಬ ಅರಸ ಆಡಳಿತಕ್ಕೆ ಬರ್ತಾನೆ. ಆತ ಯಾರು ಅಂತಂದ್ರೆ 2ನೇ ಶಾತಕರ್ಣಿ ಅಂತೇಳಿ ನಾವು ನೋಡ್ತೀವಿ. ಈ 2ನೇ ಶಾತಕರ್ಣಿಯ ಆಡಳಿತವನ್ನು ಅವಧಿಯನ್ನ ನೋಡಿದಾಗ ಕ್ರಿಸ್ತ ಪೂರ್ವ 128ರಿಂದ 111ರವರೆಗೆ ಈತ ಆಡಳಿತವನ್ನು ಮಾಡಿದ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಗೊತ್ತಿರಲಿ ನಿಮಗೆ, ಈತನು ಕೂಡ ಏನಂದ್ರೆ ಈತನ ಆಡಳಿತ ಅವಧಿಯಲ್ಲಿ, ಯಾರ ಆಡಳಿತ ಅವಧಿಯಲ್ಲಿ ಅಂದ್ರೆ 2ನೇ ಶಾತಕರ್ಣಿಯ ಆಡಳಿತ ಅವಧಿಯಲ್ಲಿ ಈತನು ಕೂಡ ಒಂದು ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದ. ಈತನ ಪೂರ್ವಜರು ಹೇಗೆ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥ ಅನೇಕ ರಾಜ್ಯಗಳನ್ನ ತನ್ನ ಹಿಡಿತ ತೆಗೆದುಕೊಂಡಿದ್ದ. ನಾನು ಅವಾಗಲೇ ಹೇಳಿದ್ದೇನೆ, ದಕ್ಷಿಣ ಭಾರತದ್ದು ಅಂದ್ರೆ ಮಹಾರಾಷ್ಟ್ರ ಆಗಿರ್ಬಹುದು, ಆಮೇಲೆ ಕರ್ನಾಟಕವಾಗಿರ್ಬಹುದು, ಮತ್ತು ಯಾವುದು ಅಂದ್ರೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಇನ್ನೊಂದು ಯಾವುದು ಅಂದ್ರೆ ಗುಜರಾತ. ಈ ಎಲ್ಲ ರಾಜ್ಯಗಳ ಒಂದು ವಿಶಾಲವಾದಂತ ಭೂಪ್ರದೇಶವನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡಿರ್ತಕ್ಕಂಥ ಶಾತವಾಹನರ ಇನ್ನೊಬ್ಬ ಅರಸ ಯಾರು ಅಂತಂದ್ರೆ ಅದು 2ನೇ ಶಾತಕರ್ಣಿ ಅಂತೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿ ಮಿತ್ರರೇ, ಗೊತ್ತಿರ್ಲಿ ನಿಮಗೆ, ಈತನು ಪ್ರಾರಂಭದಲ್ಲಿ ಕೂಡ ಯಾರು ಪ್ರಾರಂಭದಲ್ಲಿ ಅಂದ್ರೆ 2ನೇ ಶಾತಕರ್ಣಿ ಆಡಳಿತಕ್ಕೆ ಬಂದಾಗ ಪ್ರಾರಂಭದಲ್ಲಿ ಮಾಡಿದಂತ ಒಂದು ಯಾಗ ಯಾವುದು ಅಂದ್ರೆ ಅಶ್ವಮೇಧ ಯಾಗ. ಇಲ್ಲಿ ನಿಮ್ಗೆ ಗೊತ್ತಿರ್ಲಿ, ಅಶ್ವಮೇಧ ಯಾಗವನ್ನು ಈತ ಮಾಡಿದ ಯಾವಾಗ ಅಂದ್ರೆ ಅಶ್ವಮೇಧ ಯಾಗ ಮಾಡಿದ್ದು ಈತ ಆಡಳಿತಕ್ಕೆ ಬಂದ ಪ್ರಾರಂಭದಲ್ಲಿ. ಇದು ಪಾಯಿಂಟ್ ನೆನಪಿರಲಿ ನಿಮಗೆ, ಪ್ರಾರಂಭದಲ್ಲಿ 2ನೇ ಶಾತಕರ್ಣಿ ಆಡಳಿತಕ್ಕೆ ಬಂದ ಪ್ರಾರಂಭದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿದರೆ ಈತನ ಕೊನೆಯ ಆಡಳಿತದ ಕೊನೆಯಲ್ಲಿ ಯಾವ ಒಂದು ಯಾಗವನ್ನು ಮಾಡ್ತಾನಂದ್ರ ರಾಜ ಅಸೂಯ ಯಾಗ. ಇವು 2 ಯಾಗವನ್ನು ಕೂಡ ಯಾರು ಮಾಡ್ತಾರಂದ್ರೆ 2ನೇ ಶಾತಕರ್ಣಿ. ಈತ ಶಾತಕರ್ಣಿ ಆಡಳಿತಕ್ಕೆ ಬಂದಾಗ ಪ್ರಾರಂಭದಲ್ಲಿ ಮಾಡಿದಂತ ಯಾಗ ಯಾವುದು ಅಂದ್ರೆ ಅಶ್ವಮೇಧ ಯಾಗ. ಆದ್ರೆ ಕೊನೆಯಲ್ಲಿ ಮಾಡಿದಂತ ಯಾಗ ಯಾವುದು ಅಂತಂದ್ರೆ ಅದು ರಾಜ ಅಸೂಯ ಅಂತಕ್ಕಂತ ಒಂದು ಯಾಗಗಳನ್ನ ಈತನು ಕೂಡ 2 ಯಾಗಗಳನ್ನ ಮಾಡ್ತಾನೆ. ಯಾರು ಅಂದ್ರೆ 2ನೇ ಶಾತಕರ್ಣಿ ಅಂತೇಳಿ ನೋಡ್ತೀವಿ. ಇನ್ನು 2ನೇ ಶಾತಕರ್ಣಿ ಇನ್ನೊಂದು ಪ್ರಸಿದ್ಧವಾದಂತ ಸಾಧನೆಯನ್ನು ನೋಡ್ಬೇಕಂದ್ರೆ ಈತನ ಆಡಳಿತದಲ್ಲಿ ಬೆಳ್ಳಿ ನಾಣ್ಯಗಳು ಕೂಡ ಇದ್ದು, ತಾಮ್ರದ ನಾಣ್ಯಗಳು ಕೂಡ ಇದ್ದು, ಇವು ನಾಣ್ಯಗಳನ್ನ ಸರ್ವೇ ಸಾಮಾನ್ಯ ಭಾರತದ ಎಲ್ಲ ರಾಜ್ಯಗಳು ಬಾಳಿಕೆ ತಂದಿದ. ಆದ್ರೆ ಈ 2ನೇ ಶಾತಕರ್ಣಿ ನೀವು ನೆನಪಿಟ್ಕೋಬೇಕಾದಂತ ಪಾಯಿಂಟ್ ಏನು ಅಂತಂದ್ರೆ 2ನೇ ಶಾತಕರ್ಣಿಯು ಈತ ಜಾರಿಗೆ ತಂದಿರತಕ್ಕಂತ ಒಂದು ಶಾಸನ, ಇದು ನಾಣ್ಯ ಯಾವುದು ಅಂದ್ರ ಸೀಸದ ನಾಣ್ಯವನ್ನು ಜಾರಿಗೆ ತಂದಂತ ಮೊದಲ ಅರಸ ಯಾರು ಅಂದ್ರೆ 2ನೇ ಶಾತಕರ್ಣಿ. ಸೀಸದ ನಾಣ್ಯಗಳನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ತಾಮ್ರ, ಬೆಳ್ಳಿ, ಚಿನ್ನ, ಕಂಚು ಎಲ್ಲಾ ನಾಣ್ಯಗಳನ್ನು ಜಾರಿಗೆ ತಂದಿದ್ದಾರೆ. ಆದ್ರೆ ಯಾರು ಸೀಸದ ನಾಣ್ಯಗಳನ್ನ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರು ಅಂತಂದ್ರೆ ಅದು 2ನೇ ಶಾತಕರ್ಣಿ ಅಂತ ನೋಡ್ತೀವಿ. ಇಂತಹ ಒಬ್ಬ ಶಾತವಾಹನರ ಪ್ರಸಿದ್ಧವಾಗಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ಈ ಶಾತಕರ್ಣಿ ಅಂದ್ರೆ 2ನೇ ಶಾತಕರ್ಣಿ ಒಬ್ಬ ಅಷ್ಟು ಸಮರ್ಥನಾದರೂ ಕೂಡ ಈತನ ಬಹಳ
ದಿನದವರೆಗೆ ಏನಾಗ್ತದೆ ಅಂದ್ರೆ ಆಡಳಿತವನ್ನು ಮಾಡೋದಕ್ಕೆ ಈತನಿಗೆ ಸಾಧ್ಯವಾಗುವುದಲ್ಲ. ಈತನ ನಂತರ ಬಂದಿರತಕ್ಕಂತ ಇನ್ನೊಬ್ಬ ಅರಸ, ನಿಮ್ಗೆ ಗೊತ್ತಿರ್ಲಿ, ಇಲ್ಲಿ ಕೆಲವೊಂದು ಪ್ರಸಿದ್ಧ ಅರಸರದ ಮಾತ್ರ ನಾವು ಇತಿಹಾಸದಲ್ಲಿ ಓದ್ತೀವಿ. ಅವ್ರು ಅನೇಕ 30ರಿಂದ 33 ಅರಸರೆಲ್ಲ ಆಡಳಿತ ಮಾಡಿದಾರು ಅಂತ ಹೇಳ್ತಾರೆ ಇತಿಹಾಸದಲ್ಲಿ. ಅಂದ್ರೆ ಮತ್ಸ್ಯ ಪುರಾಣದಲ್ಲಿ 30 ಇತಿಹಾಸಕಾರ ಅಂದ್ರೆ ಅರಸರಿದ್ರು ಅಂತ ಹೇಳ್ತೀವಿ ನಾವು. ಇತಿಹಾಸಕಾರರು 30 ಅರಸರಿದ್ರು ಅಂತ ಹೇಳ್ತಾರೆ. ಆದ್ರೆ ಎಲ್ಲಾರ್ದು ನಾವು ಇಲ್ಲಿ ಹೇಳಕ್ಕಾಗಲ್ಲ. ಬರೀ ನಾನು ಇವತ್ತು ಇನ್ನೊಬ್ಬ ಪ್ರಸಿದ್ಧ ಅರಸ ಯಾರ್ದು ಹೇಳ್ತಾ ಇದ್ದೀನಿ ಅಂದ್ರೆ 2ನೇ ಶಾತಕರ್ಣಿ ಅಂತೇಳಿ ನೋಡ್ತಾ ಇದ್ದೀವಿ. ಆದ್ರೆ ನಿಮ್ಗೆ ಗೊತ್ತಿರಲಿ, ಈ 2ನೇ ಶಾತಕರ್ಣಿ ಆಡಳಿತಾವಧಿಯಲ್ಲಿ ಜಾರಿಗೆ ತಂದಿರತಕ್ಕಂತ ಒಂದು ನಾಣ್ಯ ಯಾವುದು ಅಂತ ಹೇಳಿದ್ರೆ ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ. ಗೊತ್ತಿರಲಿ ನಿಮಗೆ, ಅದು ಸೀಸದ ನಾಣ್ಯವನ್ನ ಜಾರಿಗೆ ತಂದಂತ ಮೊದಲ ಅರಸ ಯಾರು ಅಂದ್ರೆ ಅದನ್ನ 2ನೇ ಶಾತಕರ್ಣಿ ಅಂತ ನೋಡ್ತೀವಿ. ಈ 2ನೇ ಶಾತಕರ್ಣಿಯ ನಂತರ ಆಡಳಿತಕ್ಕೆ ಬಂದಿರತಕ್ಕಂತ ಶಾತವಾಹನರ ಪ್ರಸಿದ್ಧ ಅರಸ, ಶಾತವಾಹನರ ಪ್ರಸಿದ್ಧ ಅರಸ ಬರ್ತಾನೆ. ಆತ ಯಾರು ಅಂದ್ರೆ ಹಾಲ ಅನ್ನತಕ್ಕಂತ ಅರಸ. ಹಾಲ ಅನ್ನತಕ್ಕಂತ ಅರಸ ಪ್ರಸಿದ್ಧವಾಗಿರ್ತಕ್ಕಂತ ಅರಸ. ಚೆನ್ನಾಗಿ ನೋಟ್ಸ್ ಮಾಡ್ತಾ ಹೋಗ್ರಿ. ಹಾಲನ ಕಾಲಾವಧಿಯನ್ನ ನಾವು ನೋಡ್ತಾ ಹೋದಾಗ, ಹಾಲನ ಕಾಲಾವಧಿ ಕ್ರಿಸ್ತ ಶಕ, ಗೊತ್ತಿರಲಿ ನಿಮಗೆ, ಕ್ರಿಸ್ತ ಶಕ 46ರಿಂದ 51ರವರೆಗೆ ಅಂತ ಹೇಳ್ತೀವಿ, ನೋಡ್ತೀವಿ ನಾವು ಇತಿಹಾಸದಲ್ಲಿ. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಪ್ರಾಚೀನ ಭಾರತದಲ್ಲಿ ನೀವು ಹೆಚ್ಚು ಕಡಿಮೆ ಈ ಇಶ್ವಿಗಳಿಗೆ ಬಹಳ ಮಹತ್ವ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರ ಈ ಪ್ರಾಚೀನ ಕಾಲದ ನಾಣ್ಯ ರಾಜ್ಯ ಮಣಿತನಗಳಲ್ಲಿ ಏನಾಗ್ಯದ್ರಿ ಅಂದ್ರೆ ಸ್ಪಷ್ಟವಾದಂತ ಇಶ್ವಿಗಳು ದೊರೆಯಲ್ಲ. ಕೆಲವೊಂದು ಸ್ಪಷ್ಟತೆಯನ್ನ ನಾವು ನೋಡ್ತೀವಿ, ಅವುಗಳ ಮೇಲೆ ಅತಿ ಹೆಚ್ಚು ಫೋಕಸ್ ಅನ್ನು ಮಾಡ್ಬೇಕು ಹೊರತು ಇನ್ನು ಇರ್ಲಾರ್ದನ್ನ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಶಾತವಾಹನರ ಪ್ರಸಿದ್ಧ ಅರಸ ಯಾರು ಅಂದ್ರ ಹಾಲ ಅಂತೇಳಿ. ಈತನನ್ನ ಏನಂತ ಮಾಡ್ತೀವಿ ಅಂದ್ರೆ, ಅದ್ರ ಏನಂತ ಕರಿತೀವಿ ಅಂದ್ರೆ ಈತನ 17ನೇ ಹಾಲ ಅಂತ ಕರಿತೀವಿ. 17ನೇ ಹಾಲ ಅಂದ್ರೆ ಶಾತವಾಹನರ 17ನೇ ಅರಸ ಯಾರು ಅಂದ್ರೆ ಈ ಹಾಲ ಅನ್ನತಕ್ಕಂತ ವ್ಯಕ್ತಿ. ಈತ ಆಡಳಿತ ಮಾಡುವಾಗ ಈತನಿಗೊಬ್ಬ ಸೇನಾಪತಿ ಇದ್ದ. ಈತನ ಸೇನಾಪತಿ ಯಾರಾಗಿದ್ರು ಅಂತಂದ್ರೆ ವಿಜಯಾನಂದ. ವೆರಿ ಇಂಪಾರ್ಟೆಂಟ್, ನೆನಪಿರಲಿ, ವಿಜಯಾನಂದ. ಈ ವಿಜಯಾನಂದ ಅನ್ನತಕ್ಕಂಥ ಯಾರ ಸೇನಾಪತಿ ಅಂದ್ರ ಹಾಲನ ಸೇನಾಪತಿ. ಈತನ ನೇತೃತ್ವದಲ್ಲಿ ಈ ಹಾಲ ಏನ್ ಮಾಡ್ತಾನಂದ್ರ ಸಿಲೋನ್ ಮಾಡ್ತಾನಂದ್ರೆ ಒಂದು ದಾಳಿಗೆ ಕೊಟ್ಟು ಕಳಿಸ್ತಾನೆ. ಸಿಲೋನ್ಗೆ ದಾಳಿಗೆ ಕೊಟ್ಟು ಕಳಿಸ್ತಾನೆ. ಸಿಲೋನ್ ಅಂದ್ರೆ ಇವತ್ತಿನ ಶ್ರೀಲಂಕಾವನ್ನ ನಾವು ಸಿಲೋನ್ ಅಂತ ಕರಿತೀವಿ. ಆ ಶ್ರೀಲಂಕಾ ಅಥವಾ ಸಿಲೋನಿಗೆ ಏನ್ ಮಾಡ್ತಾನಂದ್ರೆ ದಾಳಿ ಕೊಟ್ಟು ಕಳಿಸ್ತಾನೆ. ಆ ಸಿಲೋನದ ಅರಸನನ್ನ ಸೋಲಿಸಿರ್ತಕ್ಕಂತ ಈ ವಿಜಯಾನಂದ ಅಲ್ಲಿರ್ತಕ್ಕಂತ ರಾಜನ ಮಗಳಾಗಿರ್ತಕ್ಕಂತ ಲೀಲಾವತಿ. ಸಿಲೋನ ರಾಜನ ಮಗಳು ಯಾರು ಅಂದ್ರ ಲೀಲಾವತಿ. ಲೀಲಾವತಿ ಯಾರಪ್ಪ ಅಂದ್ರ ಸಿಲೋನಿನ ರಾಜ್ಯ ಅಂದ್ರ ಶ್ರೀಲಂಕಾದ ರಾಜನ ಮಗಳ. ಆತ ಏನ್ ಮಾಡ್ತಾನ ಅಂದ್ರೆ ಹಾಲನ ಸಲಹೆಯ ಮೇರೆಗೆ ವಿಜಯಾನಂದ ಈತಕ್ಕೆ ಅಂದ್ರ ಈ ರಾಜಕುಮಾರಿಯನ್ನ ಅಪಹರಿಸಿಕೊಂಡು ಬರ್ತಾನೆ. ಅಪಹರಿಸಿಕೊಂಡು ಬಂದು ಅವಾಗ ಈ ಲೀಲಾವತಿಯನ್ನ ಯಾರ ವಿವಾಹ ಆಗ್ತಾರೋ ಅಂದ್ರೆ ಈ ಹಾಲ ಏನ್ ಮಾಡ್ತಾನಂದ್ರ ವಿವಾಹವಾಗ್ತಾನೆ. ಈ ಹಾಲ ಯಾರನ್ನ ವಿವಾಹ ಆಗ್ತಾನಂದ್ರ ಲೀಲಾವತಿಯನ್ನ. ಗೊತ್ತಿರ್ಲಿ ನಿಮಗೆ, ಸಿಲೋನದ ರಾಜಕುಮಾರಿಯಾಗಿರ್ತಕ್ಕಂಥ ಲೀಲಾವತಿಯನ್ನ ಅಪಹರಿಸಿಕೊಂಡು ಬಂದು ಮದುವೆಯಾದಂತ ಅರಸ ಯಾರು ಅಂತಂದ್ರೆ ಅದು ಹಾಲ ಅಂತಕ್ಕಂಥ. ಅದು ಯಾರ ನೇತೃತ್ವದಲ್ಲಿ ಅಪಹರಿಸಿಕೊಂಡು ಬಂದ ಅಂದ್ರೆ ಈ ವಿಜಯಾನಂದ ಯಾರ್ರಿ ಅಂದ್ರೆ ಈ ಹಾಲನ ದಂಡನಾಯಕ, ಸೇನಾಪತಿ ಅಂತ ಕರಿತೀವಿ. ಈ ಲೀಲಾವತಿ ತನ್ನ ಗಂಡನ ವರ್ಣನೆಯನ್ನು ಮಾಡೋದಕ್ಕೋಸ್ಕರ, ತನ್ನ ಗಂಡನನ್ನ ವರ್ಣಿಸುಗೋಸ್ಕರ ಈ ಲೀಲಾವತಿ ಏನ್ ಮಾಡ್ತಾಳು ಅಂದ್ರೆ ಒಂದು ಕೃತಿ ಬರಿತಾಳ. ಅದೇ ಯಾವುದು ಅಂದ್ರ ಲೀಲಾವಯ್ಯ. ಲೀಲಾವತಿ ತನ್ನ ಗಂಡನ ದಿಗ್ವಿಜಯದಗೋಸ್ಕರ ಬರೆದಿರ್ತಕ್ಕಂತ ಒಂದು ಕೃತಿ ಯಾವುದು ಅಂದ್ರೆ ಲೀಲಾವಯ್ಯ. ಈ ಲೀಲಾವಯ್ಯ ಅನ್ನತಕ್ಕಂಥ ಕೃತಿ ಬರೆದವ್ರು ಯಾರು ಅಂದ್ರೆ ಲೀಲಾವತಿ ಯಾರು ಅಂದ್ರೆ ಹಾಲನ ಹೆಂಡತಿ. ಅಂದ್ರ ಈಕೆ ಯಾವ ಮನೆತನದ ರಾಜಕುಮಾರಿ ಅಂದ್ರ ಸಿಲೋನ ಮನೆತನ, ಅಂದ್ರ ಶ್ರೀಲಂಕಾದ ರಾಜಕುಮಾರಿ. ಇವಳು ಬರೆದಿರ್ತಕ್ಕಂಥ ಕೃತಿ ಯಾವ್ದಂದ್ರ ಲೀಲಾವಯ್ಯ ಅನ್ನತಕ್ಕಂಥ ಕೃತಿಯನ್ನು ಬರೀತಾಳ. ಅದು ಯಾವ ಭಾಷೆಯಲ್ಲಿ ಬರೀತಾಳು ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ. ನೆನಪಿರಲಿ ನಿಮಗೆ, ಪ್ರಾಕೃತ ಭಾಷೆಯಲ್ಲಿ ರಚನೆಗೊಂಡಂತ ಒಂದು ಕೃತಿ ಯಾವುದು ಅಂದ್ರ ಲೀಲಾವಯ್ಯ. ಆ ಲೀಲಾವಯ್ಯ ಕೃತಿ ಬರೆದವರು ಯಾರು ಅಂದ್ರ ಲೀಲಾವತಿ ಅಂತೇಳಿ ನಾವು ನೋಡ್ತೀವಿ. ಇದು ಯಾರ ಬಗ್ಗೆ ಹೇಳ್ತದ್ರಿ ಅಂದ್ರ ಇದು ತನ್ನ ಗಂಡನಾಗಿರ್ತಕ್ಕಂಥ ಹಾಲನ ಬಗ್ಗೆ ಕುರಿತಿರ್ತಕ್ಕಂಥ ಅಥವಾ ಹಾಲನ ಸಾಧನೆಗಳ ಬಗ್ಗೆ ಹೇಳುವಂತ ಒಂದು ಭವ್ಯವಾಗಿರ್ತಕ್ಕಂಥ ಕೃತಿ ಆಗ್ಯದ.
ಹಾಗೆ ಈ ಸ್ವತಃ ಯಾರು ಅಂದ್ರೆ ಹಾಲನು ಕೂಡ ಒಬ್ಬ ಕವಿಯಾಗಿದ್ದ. ಹಾಲನು ಕೂಡ ಕವಿ ಆಗಿರುವುದರಿಂದ ತನ್ನ ಹೆಂಡತಿಯ ನೆನಪಿನಿಗೋಸ್ಕರ, ತನ್ನ ಹೆಂಡತಿಯ ಸಲುವಾಗಿ, ಯಾರಿಗೋಸ್ಕರ ಅಂದ್ರೆ ಲೀಲಾವತಿಗೋಸ್ಕರ, ಯಾರಿಗೋಸ್ಕರ? ಲೀಲಾವತಿಗೋಸ್ಕರ ಅವಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿ ಬರೀತಾನೆ. ಅದೇ ಯಾವ್ದಾದ್ರೆ ಗಾಥಾ ಸಪ್ತಸತಿ. ಗಾಥಾ ಸಪ್ತಸತಿ. ಈ ಗಾಥಾ ಸಪ್ತಸತಿ ಅಂತಕ್ಕಂಥ ಒಂದು ಕೃತಿ ಬರೀತಾನೆ. ಇದು ಯಾವ ಭಾಷೆಯಲ್ಲಿರುವಂತ ಕೃತಿ ಅಂದ್ರ ಪ್ರಾಕೃತ ಭಾಷೆಯಲ್ಲಿ. ಪ್ರಾಕೃತ ಭಾಷೆಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ. ಸಾರಿ, ಒಂದು ಮಿಸ್ಟೇಕ್ ಆಗೋದಲ್ಲಿ, ಇದು ಸಂಸ್ಕೃತ ಭಾಷೆ ಅಂತ ಬರ್ಕೊಡ್ರಿ. ಇದು ಸಂಸ್ಕೃತ ಭಾಷೆ, ಇದು ಸಂಸ್ಕೃತ ಭಾಷೆ, ಸಂಸ್ಕೃತ ಭಾಷೆಯಲ್ಲಿ, ಇದು ಸಂಸ್ಕೃತ ಭಾಷೆಯಲ್ಲಿ. ಗಾಥಾ ಸಪ್ತಿ ಸತಿ ಇದ್ದಿದ್ದು ಯಾವ್ದು ಭಾಷೆ ಒಳಗಂದ್ರ ಪ್ರಾಕೃತ ಭಾಷೆಯಲ್ಲಿ. ಗಾಥಾ ಸಪ್ತಸತಿ ಅಂತಕ್ಕಂಥದ್ದು ಪ್ರಾಕೃತ ಭಾಷೆಯಲ್ಲಿ ಆದ್ರೆ, ಈ ಲೀಲಾವಯ್ಯ ಅಂತಕ್ಕಂಥದ್ದು ಯಾವ ಭಾಷೆ ಒಳಗಂದ್ರ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಕೃತಿ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಈ ಲೀಲಾವಯ್ಯ ಸಂಸ್ಕೃತ ಭಾಷೆಯೊಳಗೆ, ಗಾಥಾ ಸಪ್ತಸತಿ ಅಂತಕ್ಕಂಥದ್ದು ಪ್ರಾಕೃತ ಭಾಷೆಯೊಳಗೆ. ಈ ಲೀಲಾವಯ್ಯ ಕೃತಿ ಹೇಳೋದು ಯಾರ ಬಗ್ಗೆ ಅಂದ್ರೆ ಹಾಲನ ಬಗ್ಗೆ. ಗಾಥಾ ಸಪ್ತಸತಿ ಯಾರ ಬಗ್ಗೆ ಹೇಳ್ತದಂದ್ರ ಆ ಲೀಲಾವತಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಕೃತಿ. ಈ ಕೃತಿಯನ್ನ, ಯಾವ ಕೃತಿಯನ್ನಂದ್ರ ಈ ಗಾಥಾ ಸಪ್ತಸತಿ ಅಂತಕ್ಕಂಥ ಒಂದು ಗ್ರಂಥವು 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಆಗ್ಯದ. 700 ಶೃಂಗಾರ ಕಾವ್ಯಗಳು, 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಂತ ಕೃತಿ ಯಾವುದು ಅಂದ್ರೆ ಗಾಥಾ ಸಪ್ತಸತಿ. ಗಾಥಾ ಸಪ್ತಸತಿ ಈ ಕೃತಿಯು ಯಾವ ದೇವರ ಸ್ತುತಿಯಿಂದ ಆರಂಭಗೊಳ್ಳುತ್ತದೆ ಅದನ್ನ ನೆನಪಿರಲಿ ನಿಮಗೆ. ಅದು ಶಿವನ ಮಂತ್ರದಿಂದ, ಶಿವನ ಮಂತ್ರದಿಂದ ಪ್ರಾರಂಭಗೊಳ್ತಕ್ಕಂಥ ಕೃತಿ ಯಾವುದು ಅಂದ್ರೆ ಗಾಥಾ ಸಪ್ತಸತಿ. ಗಾಥಾ ಸಪ್ತಸತಿ ಅನ್ನತಕ್ಕಂಥ ಕೃತಿ ಶಿವನ ಮಂತ್ರದಿಂದ ಪ್ರಾರಂಭಗೊಳ್ಳುತ್ತದ. 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ ಅದು ಈ ಗಾಥಾ ಸಪ್ತಸತಿ. ಅದನ್ನು ಬರೆದಂತವ್ರು ಯಾರಂದ್ರೆ ಹಾಲ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಇದೇ ಹಾಲನ ಇನ್ನೊಂದು ಪ್ರಸಿದ್ಧವಾದಂತ ಕೃತಿ ಬರ್ತದೆ. ಇನ್ನೊಂದು ಯಾವ್ದಂದ್ರೆ ಸಪ್ತಶಯ. ಸಪ್ತಶಯ ಅಂತಕ್ಕಂಥ ಕೃತಿ ಬರ್ತದ. ಇದು ಹಾಲನ 2ನೇ ಕೃತಿ ಆಗ್ಯದ. ಈ ಹಾಲನ 2ನೇ ಕೃತಿ ಯಾವ್ದಂದ್ರ ಶತಶಯ. ಈ ಶತಶಯ ಅನ್ನತಕ್ಕಂಥ ಕೃತಿ ಯಾವ ಭಾಷೆ ಒಳಗದ್ರಿ ಅಂದ್ರ ಇದು ಕೂಡ ಯಾವ ಭಾಷೆ ಅಂದ್ರ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆ, ಸಂಸ್ಕೃತ ಭಾಷೆ. ನೀವೆಲ್ಲ ಇವು ಭಾಷೆಗಳ ಕೃತಿಗಳ ಯಾವ್ಯಾವ ರಚನೆಗೊಂಡಿದಾವ ಅನ್ನೋದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಕಲ್ಪನೆ ಕೊಡ್ಬೇಕು, ಗಮನಿಸ್ಬೇಕು. ಸಂಸ್ಕೃತ ಭಾಷೆ ಒಳಗೆ 2 ಕೃತಿಗಳು ಹೇಳಿದ್ದೀನಿ ನಾನು ಇವಾಗ. ಒಂದು ಯಾವುದು ಅಂದ್ರೆ ಲೀಲಾವಯ್ಯ, ಇನ್ನೊಂದು ಯಾವುದು ಅಂದ್ರೆ ಸಪ್ತೈಶ್ಯ. ಇನ್ನ ಪ್ರಾಕೃತ ಭಾಷೆ ರಚನೆಗೊಂಡಿದ್ದು ಯಾವುದು ಅಂತಂದ್ರೆ ಗಾಥಾ ಸಪ್ತಸತಿ. ಇವು 2-3 ಭಾಷೆಯ ಈ ಕೃತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ನಿಮಗೆ ಗೊತ್ತಿರ್ಲಿ, ಈ ಶಾತವಾಹನರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತಂದ್ರೆ, ಆಡಳಿತ ಭಾಷೆ ಯಾವುದಾಗಿತ್ತು ಅಂದ್ರೆ ಪ್ರಾಕೃತ ಭಾಷೆನೆ, ಪ್ರಾಕೃತ ಭಾಷೆನೆ. ಇನ್ನು ಇವರ ಆಡಳಿತದ 2ನೇ ಭಾಷೆ ಯಾವುದಾಗಿತ್ತು ಅಂತಂದ್ರೆ ಸಂಸ್ಕೃತ. 2ನೇ ಭಾಷೆ ಯಾವುದು ಅಂದ್ರೆ ಸಂಸ್ಕೃತ. ನೋಡ್ರಿ, ಶಾತವಾಹನ ಆಡಳಿತ ಭಾಷೆನ ಸಂಸ್ಕೃತ ಭಾಷೆ, ಆದ್ರೆ ಅತಿ ಹೆಚ್ಚು ಕೃತಿಗಳು ರಚನೆಗೊಂಡಿದ್ದು ಸಂಸ್ಕೃತದೊಳಗೇನೆ. ಮತ್ತು ಅವರ 2ನೇ ಆಡಳಿತ ಭಾಷೆ ಯಾವ್ದಂದ್ರೆ ಅದು ಅವರ ಆಡಳಿತ ಭಾಷೆ ಪ್ರಾಕೃತ ಆದ್ರೆ 2ನೇ ಭಾಷೆ ಯಾವ್ದಂದ್ರೆ ಸಂಸ್ಕೃತ. ಪ್ರಾಕೃತ ಭಾಷೆಯಲ್ಲಿ ಅತಿ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ. ಜೊತೆಗೆ ಇವರ ಒಂದು ಲಾಂಛನ ಯಾವುದಾಗ್ಯದ, ಲಾಂಛನ ಯಾವುದಾಗಿತ್ತು ಅಂದ್ರೆ ವರುಣ. ಇನ್ನು ಗೊತ್ತಿರ್ಲಿ ನಿಮಗೆ, ವರುಣ ಅಂತಕ್ಕಂಥದ್ದು ಇದನ್ನ ಪ್ರಾಕೃತ ಭಾಷೆಯಲ್ಲಿ ಏನಂತ ಕರೀತಾರು ಅಂದ್ರೆ ಕುದುರೆ. ಪ್ರಾಕೃತ ಭಾಷೆಯಲ್ಲಿ ಕುದುರೆ ಅಥವಾ ಅಶ್ವ ಅಂತ ಕರೀತಾರೆ ಇದಕ್ಕೆ. ಇದನ್ನೇ ವರುಣ ಅಂದ್ರೆ ಕನ್ನಡ ಭಾಷೆಯಲ್ಲಿ ಏನಂತ ಕರಿತೀವ್ರಿ ನಾವು? ಮಳೆ ಅಂತ ಕರಿತೀವಿ. ಯಾವ ಭಾಷೆ ಒಳಗ? ಕನ್ನಡ ಭಾಷೆಯಲ್ಲಿ. ಕನ್ನಡ ಭಾಷೆಯಲ್ಲಿ ವರುಣ ಅಂದ್ರೆ ಮಳೆ. ಅದನ್ನೇ ಪ್ರಾಕೃತ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದ್ರೆ ಕುದುರೆ ಅಥವಾ ಅಶ್ವ. ನೆನಪಿರಲಿ ನಿಮಗೆ, ಪದಗಳು ಅಥವಾ ಭಾಷೆಗಳು ಕೂಡ ಬೇರೆ ಬೇರೆ ಅರ್ಥವನ್ನು ಕೊಡ್ತಿರ್ತಾರೆ. ಪ್ರಾಕೃತ ಭಾಷೆಯಲ್ಲಿ ಕುದುರೆ ಅಥವಾ ಅಶ್ವ ಆದ್ರೆ ವರುಣಕ್ಕೆ ಅವರ ರಾಜ್ಯ ಲಾಂಛನ ಅದು.
ಅದನ್ನೇ ನಾವು ವರುಣ ಅಂದ್ರೆ ಏನಂತ ಕರಿತೀವಿ ಕನ್ನಡ ಭಾಷೆಯಲ್ಲಿ ಮಳೆ ಅಂತ ಕರಿತೀವಿ. ಹಾಗೆ ಈ ಶಾತವಾಹನರ ಅನೇಕ ಆಶ್ರಯದಲ್ಲಿರ್ತಕ್ಕಂಥ ಕವಿಗಳೆಲ್ಲಾನು ಕೂಡ ಅತಿ ಹೆಚ್ಚು ಪ್ರಾಕೃತ ಸಂಸ್ಕೃತ ಭಾಷೆಯಲ್ಲಿನೇ ಕೃತಿಗಳನ್ನ ಬರೆದಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ. ಹೀಗೆ ಈತ ಇಷ್ಟೆಲ್ಲ ಒಬ್ಬ ಕವಿ ಗುಣವನ್ನು ಹೊಂದಿರತಕ್ಕಂತ ಹಾಲ ಈತನಿಗೆ ಒಂದು ಬಿರುದಿತ್ರಿ. ಆ ಬಿರುದು ಯಾವುದು ಅಂದ್ರೆ ಪ್ರಸಿದ್ಧವಾದ ಬಿರುದು ನೆನಪಿರಲಿ ನಿಮಗೆ, ಕವಿ ಪುಂಗವ. ಕವಿ ಪುಂಗವ, ಕವಿ ಪುಂಗವ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂತಂದ್ರೆ ಈ ಹಾಲನಿಗೆ. ಹಾಗಾದ್ರೆ ಇದೇ ಕವಿ ಪುಂಗ ಅಂತಕ್ಕಂತ ಬಿರುದು ಇನ್ನೊಬ್ಬ ಅರಸನಿಗಿತ್ತು, ನೆನಪಿರಲಿ ನಿಮಗೆ. ಕವಿ ಪುಂಗವ ಅಂತಕ್ಕಂಥ ಇನ್ನೊಬ್ಬ ಅರಸ, ಶ್ರೇಷ್ಠ ಅರಸ, ಕರ್ನಾಟಕವನ್ನು ಆಳಿದಂತ ಆತ ಯಾರು ಅಂದ್ರೆ ಕೃಷ್ಣದೇವರಾಯ. ಕೃಷ್ಣದೇವರಾಯನಿಗೂ ಕೂಡ ಕವಿ ಪುಂಗವ ಅಂತಾನೆ ಕರಿತಿದ್ದೀವಿ. ಬಿರುದನ್ನು ಹೊಂದಿರತಕ್ಕಂತ ಅರಸ. ಹಾಲನು ಕೂಡ ಕವಿ ಪುಂಗನಾದ್ರೆ ಈ ಕೃಷ್ಣದೇವರಾಯನು ಕೂಡ ಕವಿ ಪುಂಗ ಅನ್ನತಕ್ಕಂತ ಈ ಬಿರುದನ್ನು ಹೊಂದಿದ್ದ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಶ್ರೇಷ್ಠನಾಗಿರ್ತಕ್ಕಂತ ಈ ಹಾಲನಿಗೆ ಕವಿ ಪುಂಗವ ಅಂತಕ್ಕಂತ ಬಿರುದು ಹೊಂದಿರತಕ್ಕಂತ ವ್ಯಕ್ತಿ ಯಾರು ಅಂದ್ರೆ ಈ ಹಾಲ ಅನ್ನತಕ್ಕಂಥದನ್ನ ನಾವು ನೋಡ್ತೀವಿ. ಹಾಗೇನೆ ಈತ ಹಾಲನು ಕೂಡ ಸ್ವತಃ ಕವಿಯಾಗಿದ್ದ ಮತ್ತು ಈ ಕವಿಗಳಿಗೆ ಆಶ್ರಯನ ಕೊಟ್ಟಿರ್ತಕ್ಕಂತ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಹಾಲ ಅಂತೇಳಿ ನಾವು ನೋಡ್ತೀವಿ. ಈತ 17ನೇ ಹಾಲ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಆದ್ರೆ ಈತ ಕವಿಯಾಗಿರುವುದರಿಂದ ಅನೇಕ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದ. ಈತನ ಆಸ್ಥಾನದಲ್ಲಿ ಇನ್ನಿಬ್ರು ಮಹಾನ್ ಕವಿಗಳು ಬರ್ತಾರೆ. ಒಬ್ಬ ಗುಣಾಢ್ಯ. ಚಂದಾಗಿ ನೋಟ್ಸ್ ಮಾಡ್ಕೊತ ಹೋಗ್ರ, ಚೆನ್ನಾಗಿ ಸ್ವಲ್ಪ ನೋಟ್ಸ್ ಮಾಡ್ತಾ ಹೋದ್ರೆ ನಿಮ್ಗೆ ಕೇಳಿದ ನಂತರ ಅದನ್ನ ನೀವು ಒಂದು ಸಾರಿ ನೋಡ್ಕೊಂಡ್ರಿ ಅಂದ್ರೆ ಅದನ್ನ ತಲೆಯಲ್ಲಿ ಉಳಿದುಕೊಂಡು ಬಿಡ್ತದ, ಸಹಾಯ ಆಗ್ತದ ನಿಮಗೆ. ಹಾಗಾಗಿನೇ ತಾವು ಅದನ್ನ ಪ್ರಯತ್ನವನ್ನು ಮಾಡ್ತಾ ಹೋದ್ರಿ, ಸ್ವಲ್ಪ ಗಮನ ಇಟ್ಟಿಗಾಗಿ ನೋಟ್ಸ್ ಮಾಡ್ತಾ ಹೋದ್ರೆ ಒಳ್ಳೇದಾಗ್ತದ ಅಂತ ನನ್ನ ಅಭಿಪ್ರಾಯ. ಆತನ ಆಸ್ಥಾನದಲ್ಲಿರುವಂತ ಒಬ್ಬ ಶ್ರೇಷ್ಠ ಕವಿ ಯಾರು ಅಂದ್ರೆ ಗುಣಾಢ್ಯ. ಈತ ಬರೆದಂತ ಗ್ರಂಥ ಯಾವುದು ಅಂದ್ರ ಬೃಹತ್ ಸಂಹಿತೆ, ಇಲ್ಲ ಬೃಹತ್ ಕಥೆ. ಈ ಬೃಹತ್ ಕಥೆ ಅನ್ನತಕ್ಕಂಥದ್ದು ಏನ್ ಮಾಡ್ತಾರ ಅಂದ್ರೆ ಒಂದು ಗ್ರಂಥವನ್ನು ಯಾರು ಬರೀತಾರೋ ಅಂದ್ರ ಈ ಗುಣಾಢ್ಯ ಅನ್ನತಕ್ಕಂಥ ವ್ಯಕ್ತಿ ಬರೀತಾನೆ. ಆತ ಯಾವ ಭಾಷೆ ಒಳಗೆ ಬರೀತಾನೋ ಅಂದ್ರೆ, ಯಾವ ಭಾಷೆ ಒಳಗ ಕೃತಿ ಬರೀತಾನೋ ಅಂದ್ರೆ ಪೈಶಾಚಿ ಭಾಷೆ ಒಳಗೆ. ಪೈಶಾಚಿ ಭಾಷೆ ಒಳಗ ಈ ಬೃಹತ್ ಕಥೆ ಅನ್ನತಕ್ಕಂಥ ಕೃತಿಯನ್ನ ಬರೆದಂತ ಒಬ್ಬ ಕವಿ ಯಾರಂದ್ರ ಗುಣಾಢ್ಯ. ಈತ ಯಾರ ಆಸ್ಥಾನದಲ್ಲಿದ್ದ ಅಂತ ಕೇಳಿದ್ದಾರೆ. ಆತ ಯಾವ ಆಸ್ಥಾನದಲ್ಲಿ ಅಂದ್ರ ಹಾಲನ ಆಸ್ಥಾನದಲ್ಲಿ. ಇನ್ನೊಬ್ಬ ಕವಿ ಬರ್ತಾನೆ, ಯಾರು ಅಂದ್ರೆ ಸರ್ವವರ್ಮ. ಈ ಸರ್ವವರ್ಮ ಬರೆದಿರ್ತಕ್ಕಂಥ ಕೃತಿ ಯಾವುದಂದ್ರ ಕಾತಂತ್ರ ವ್ಯಾಕರಣ. ಕಾತಂತ್ರ ವ್ಯಾಕರಣ ಅಂತಕ್ಕಂಥ ಕೃತಿಯನ್ನ ಯಾರು ಬರೀತಾರೋ ಅಂದ್ರೆ ಕಾತಂತ್ರ ವ್ಯಾಕರಣವನ್ನ ಬರೆದವರು ಸರ್ವವರ್ಮ. ಇದು ಯಾವ ಭಾಷೆ ಒಳಗೆ ಬರೀತಾನು ಅಂತಂದ್ರೆ ಈತ ಸಂಸ್ಕೃತ ಭಾಷೆ ಒಳಗೆ. ನೋಡ್ರಿ, ಗುಣಾಢ್ಯ ಬರೆದಂತ ಬೃಹತ್ ಕಥೆ ಪೈಶಾಚಿ ಭಾಷೆ ಒಳಗೆ ಬರೆದ್ರೆ, ಈ ಸರ್ವವರ್ಮ ಬರೆದಂತ ಕೃತಿ ಯಾವುದು ಅಂದ್ರೆ ಕಾತಂತ್ರ ವ್ಯಾಕರಣ, ಅದು ಸಂಸ್ಕೃತ ಭಾಷೆ. ಒಟ್ಟಾರೆಯಾಗಿ ಈ ಹಾಲನ ಕಾಲಾವಧಿಯಲ್ಲಿ ಶಾತವಾಹನರು ಅತಿ ಹೆಚ್ಚಾಗಿ ಎದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರು ಅಂದ್ರೆ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ಅತಿ ಹೆಚ್ಚಾಗಿ ಈ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸಿರ್ತಕ್ಕಂಥದ್ದು ಯಾರು ಅಂದ್ರೆ ಈ ಹಾಲ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಈತ ಹಾಲ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಹಾಲ ಆಡಳಿತವನ್ನ ಮಾಡುವ ವೇಳೆಗೆ ಈತ ಅಕಾಲಿಕವಾಗಿ ಮರಣ ಹೊಂದಿದ ಮೇಲೆ ಈ ಸಾಮ್ರಾಜ್ಯಕ್ಕೆ ಒಬ್ಬ ಪ್ರಸಿದ್ಧ ಅರಸ ಆಡಳಿತಕ್ಕೆ ಬರ್ತಾನೆ. ಆತ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತಕ್ಕಂಥ ಹಾಲನ ನಂತರ ಆಡಳಿತ ಮಾಡಿರ್ತಕ್ಕಂಥ ಪ್ರಸಿದ್ಧವಾದಂತ ಅರಸ. ಶಾತವಾಹನ ಮನೆತನ ಮತ್ತು ದಕ್ಷಿಣ ಭಾರತದಲ್ಲಿ ಹಾಲನ ನಂತರ ಮತ್ತು ಈ ಶಾತವಾಹನರನ್ನ ಸ್ಥಾನ ಅಥವಾ ಶಾತವಾಹನರ ಸಾಮ್ರಾಜ್ಯವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಅದನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಅರಸ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ. ಈ ಗೌತಮಿ ಪುತ್ರ ಶಾತಕರ್ಣಿ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಮತ್ತು ಬಲಿಷ್ಠವಾಗಿರ್ತಕ್ಕಂಥ ಅರಸ. ಈತನ ಕಾಲಾವಧಿಯನ್ನ ಕ್ರಿಸ್ತ ಶಕ, ನೆನಪಿರಲಿ, ಯಾವ ಇಂಪಾರ್ಟೆಂಟ್ ಅದೋ ಹತ್ರ ಹೇಳಿರ್ತೇನೆ.
106ರಿಂದ ಎಲ್ಲಿವರೆಗೆ ಆಡಳಿತವನ್ನು ಮಾಡಿದಾನಂದ್ರೆ 130ರವರೆಗೆ. ಕ್ರಿಸ್ತ ಶಕ 106ರಿಂದ 130ರವರೆಗೆ ಆಡಳಿತ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿ ಅಂತ ನೋಡ್ತೀವಿ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಗೌತಮಿ ಪುತ್ರ ಶಾತಕರ್ಣಿ ಎಷ್ಟನೇ ಅರಸ ಅಂದ್ರೆ ಈತ 23ನೇ ಅರಸ. ಶಾತವಾಹನರ 23ನೇ ಅರಸ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಈ ಗೌತಮಿ ಪುತ್ರ ಶಾತಕರ್ಣಿಯನ್ನ ಏನಂತ ಕರೀತಾರೋ ಅಂದ್ರೆ ಒಬ್ಬ ಪ್ರಸಿದ್ಧವಾದ ಅರಸ ಅಂತೇಳಿ ಕರೀತಾರೆ. ಪ್ರಸಿದ್ಧವಾದ ಅರಸ ಮತ್ತು ಅಥವಾ ಶ್ರೇಷ್ಠವಾದ ಅರಸ. ಪ್ರಸಿದ್ಧವಾದ ಅರಸ ಮತ್ತು ಶ್ರೇಷ್ಠವಾದ ಅರಸ ಅಂತೇಳಿ ಕರೀದು ಯಾರಿಗೆ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯನ್ನ ಈತ 23ನೇಯ ದೊರೆಯಾಗಿರ್ತಕ್ಕಂಥ ಈತ ಸಾಮ್ರಾಜ್ಯವನ್ನ ವಿಸ್ತಾರವನ್ನುಗೊಳಿಸ್ತಾನೆ. ಸಾಮ್ರಾಜ್ಯವನ್ನ ಏನ್ ಮಾಡ್ತಾನಂದ್ರೆ 3 ಸಮುದ್ರಗಳ ನಡುವೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿರ್ತಕ್ಕಂಥ ಅರಸ ಯಾರು ಅಂದ್ರೆ ಅತ್ತ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ. ಈ ಗೌತಮಿ ಪುತ್ರ ಶಾತಕರ್ಣಿ ಆಡಳಿತಕ್ಕೆ ಬಂದ ಮೇಲೆ ಈತನು ಕೂಡ ಏನ್ ಮಾಡ್ತಾನಂದ್ರೆ 2 ಬಾರಿ, ಗೊತ್ತಿರಲ್ಲ, ವೆರಿ ಇಂಪಾರ್ಟೆಂಟ್, 2 ಬಾರಿ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ. 2 ಬಾರಿ ಅಶ್ವಮೇಧ ಯಾಗವನ್ನು ಕೈಗೊಂಡಿರ್ತಕ್ಕಂಥ ಅರಸ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಈ ಗೌತಮಿ ಪುತ್ರ ಶಾತಕರ್ಣಿ 2 ಬಾರಿ ಅಶ್ವಮೇಧ ಯಾಗವನ್ನ ಕೈಗೊಳ್ತಾನೆ. ಕೈಗೊಂಡು ತನ್ನ ಸಾಮ್ರಾಜ್ಯವನ್ನ 3 ಸಮುದ್ರಗಳಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿದಂತ ಅರಸ ಯಾರು ಅಂದ್ರೆ ವಿಸ್ತರಿಸಿದ ಅರಸ ಯಾರು ಅಂದ್ರೆ ಆತ ಗೌತಮಿ ಪುತ್ರ ಶಾತಕರ್ಣಿ. ಈತ 3 ಸಮುದ್ರ ಅಂತ ನಾ ಹೇಳಿದ್ರಿ. ಆ 3 ಸಮುದ್ರಗಳು ಯಾವುವು ಅಂತಂದ್ರೆ ಒಂದು ಅರಬ್ಬಿ ಸಮುದ್ರ, 2 ಹಿಂದೂ ಮಹಾಸಾಗರ, ಇನ್ನೊಂದು ಯಾವುದ್ರಿ ಅಂತಂದ್ರೆ ಬಂಗಾಳ ಕೊಲ್ಲಿ. ಈ 3ರಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದಕ್ಕಾಗಿ ಈತನಿಗೆ ಯಾವ ಬಿರುದು ಬರ್ತದ್ರಿ ಅಂದ್ರ ಸಮುದ್ರ ತ್ರಯ ಪಿತಾವಾಹನ ಅಂತೇಳಿ ಬಿರುದನ್ನು ಹೊಂದುತ್ತಾನೆ. ತ್ರಯ ಸಮುದ್ರ ತ್ವಯ ಪಿತಾವಾಹನ ಅಂತೇಳಿ ಎಂಬ ಬಿರುದನ್ನ ಯಾರು ಧರಿಸ್ತಾರೋ ಅಂದ್ರೆ ಈತ ಗೌತಮಿ ಪುತ್ರ ಶಾತಕರ್ಣಿ. ಈತನ ಸಾಧನೆಗಳನ್ನ, ಈ ಸಾಧನೆಯನ್ನ ತಿಳಿಸುವಂತ ಒಂದು ಶಾಸನ ಯಾವುದ್ರಿ ಅಂದ್ರೆ ಆತನ ತಾಯಿಯಾಗಿರ್ತಕ್ಕಂತ ಗೌತಮಿ ಬಾಲಶ್ರೀ ಅಂತಕ್ಕಂತ ಈತನ ತಾಯಿ ಹೊರಡಿಸಿರ್ತಕ್ಕಂತ ಒಂದು ಶಾಸನ ಯಾವುದ್ರಿ ಅಂತಂದ್ರೆ ಅದೇ ಯಾವುದು ಅಂದ್ರೆ ಶ್ರೇಷ್ಠವಾದ ಶಾಸನ ನಾಸಿಕ್ ಶಾಸನ. ಈ ನಾಸಿಕ್ ಶಾಸನದಲ್ಲಿ ಏನನ್ನು ಉಲ್ಲೇಖ ಮಾಡ್ತಾಳಂದ್ರೆ ತನ್ನ ಮಗನ ಬಗ್ಗೆ 3 ಸಮುದ್ರಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ 3 ಸಮುದ್ರಗಳ ನೀರನ್ನು ಕುಡಿದಿರುವ ವಾಹನ ಅಂದ್ರೆ ಕುದುರೆಗಳ ವಾಹನ ಹೊಂದಿದವ ಅಂತೇಳಿ ತನ್ನ ಮಗನನ್ನೇ ವರ್ಣನೆ ಮಾಡಿದವಳು ಯಾರು ಅಂದ್ರೆ ಈ ಗೌತಮಿ ಪುತ್ರ ಬಾಲಶ್ರೀ ಅಂತಕ್ಕಂಥವಳು. ಈ ಗೌತಮಿ ಬಾಲಶ್ರೀ ಅಂತಕ್ಕಂಥ ತಾಯಿಯ ಹೆಸರನ್ನೇ ತನ್ನ ಹೆಸರನ್ನಾಗಿ ಇಟ್ಕೊಂಡಿರ್ತಕ್ಕಂಥ ಏಕೈಕ ಅರಸ ಯಾರು ಅಂದ್ರೆ ಈತನೇ. ತಾಯಿಯ ಹೆಸರಿನಲ್ಲೇ ತನ್ನ ಹೆಸರನ್ನು ಇಟ್ಕೊಂಡಂತ ಭಾರತದ ಏಕೈಕ ಅರಸ ಯಾರು ಅಂದ್ರೆ ಆತ ಈ ಗೌತಮಿ ಪುತ್ರ ಶಾತಕರ್ಣಿ. ತನ್ನ ತಾಯಿ ಗೌತಮಿ ಬಾಲಶ್ರೀನೇ ತನ್ನ ಹೆಸರಿಗೆ ಇಟ್ಕೊಂಡಿರ್ತಕ್ಕಂಥ ಅರಸ ಯಾರು ಅಂದ್ರೆ ಈ ಗೌತಮಿ ಪುತ್ರ ಬಾಲಶ್ರೀ ಅಂತ ಹೇಳಿ ಕರಿತೀವಿ. ಜೊತೆಗೆ ಈತ ಏನ್ ಮಾಡ್ತಾನೆ, ಅನೇಕ ಬಿರುದುಗಳನ್ನ ತಾಯಿ ಹೆಸರು ಇಟ್ಕೊಂಡ ಮತ್ತು 3 ಸಮುದ್ರಗಳಲ್ಲಿ ರಾಜ್ಯವನ್ನು ವಿಸ್ತರಣೆ ಮಾಡಿದ. ಅದಕ್ಕಾಗಿ ಈ ಬಿರುದನ್ನು ಪಡೆದಿರ್ತಕ್ಕಂಥ. ಇದರ ಅರ್ಥ ಏನು ಅಂದ್ರೆ 3 ಸಮುದ್ರಗಳನ್ನು ನೀರು ಕುಡಿದ ಕುದುರೆಗಳ ವಾಹನವನ್ನು ಹೊಂದಿರತಕ್ಕಂತ ಅರಸ ಅಂತ ಹೇಳ್ತೀವಿ. ವಾಹನವನ್ನು ಹೊಂದಿರತಕ್ಕಂತ ಕುದುರೆಗಳ ವಾಹನ ಹೊಂದಿರತಕ್ಕಂತ ಅರಸ. ಮತ್ತು ಅನೇಕ ಈತನಿಗೆ ಬಿರುದುಗಳು ಇದ್ದು, ಒಂದು ರಾಜ್ಯ ಮಹಾರಾಜ ಅನ್ನತಕ್ಕಂಥ ಬಿರುದು ಕೂಡ ಇತ್ತು. ಇವೆಲ್ಲ ನಾಸಿಕ್ ಶಾಸನದಲ್ಲಿ ವರ್ಣನೆ ಮಾಡ್ತಾಳೆ ತಾಯಿ. ಈತನಿಗೆ ಇನ್ನೊಂದು ಬಿರುದಿತ್ತು. ಯಾವುದು ಬಿರುದನ್ನ ಇತ್ತು ಅಂದ್ರ ಶಾತವಾಹನರ ಪ್ರತಿಷ್ಠಾಪನ ಅಂತ ಕರಿತಿದ್ರು. ಪ್ರತಿಷ್ಠಾಪನ ಈತ ಶಾತವಾಹನರ ಪ್ರತಿಷ್ಠಾಪನ ಅಂತಿದ್ರು. ಈತನಿಗೆ ಇನ್ನೊಂದು ಬಿರುದಿತ್ರಿ. ಆ ಬಿರುದು ಯಾವುದು ಅಂದ್ರ ಶಕ ಇನ್ನೊಂದು ಬಿರುದು ನೋಡ್ರಿ, ಶಕಯವನ ಪಹಲ್ವ
ಪಹಲ ಶಕಾಯ ವಣ ಪಹಲ್ವ ನಿಶೋಧನ ಅಂತಕ್ಕಂಥದ್ದು. ನಿಶೋಧನ ಇದು ಒಂದು ಕೂಡ ಬಿರುದು ಆತನಿಗಿತ್ತು. ಇನ್ನೂ ಒಂದು ಆ ನಾಸಿಕ್ ಶಾಸನದಲ್ಲಿ ತನಗೆ ಯಾವ ಬಿರುದನ್ನು ತಾಯಿ ವರ್ಣನೆ ಮಾಡಿದ್ರು ಅಂದ್ರ ಸಾತವಾಹನ. ನೋಡ್ರಿ ಇಲ್ಲಿ ಎಷ್ಟು ಬಿರುದುಗಳು ಬರ್ತಾ ಇತ್ತನಿಗೆ. ಸಾತವಾಹನ ಇವೆಲ್ಲ ನೆನಪಿರ್ಬೇಕು ನಿಮಗೆ. ಸಾತವಾಹನ ಕುಲಾಶಯ ಏನಂತ ಕರೀತಾರ? ಪ್ರತಿಷ್ಠಾಪನಾಕಾರ. ಇವೆಲ್ಲ ಯಾರಿಗೆ ಬಿರುದು ಅಂತಂದ್ರೆ ಈ ಗೌತಮ ಪುತ್ರ ಶಾತಕರ್ಣಿಗೆ. ಆತನ ತಾಯಿಯಾದಂತ ಬಾಲಶ್ರೀ ನಾಸಿಕ್ ಶಾಸನದಲ್ಲಿ ತನ್ನ ಮಗನ ಕುರಿತು ಇಷ್ಟೆಲ್ಲ ವರ್ಣನೆಯನ್ನು ಮಾಡ್ತಾರೆ. ಇವೆಲ್ಲ ಆತನಿಗೆ ಬಿರುದು. ಇವೆಲ್ಲ ಎಕ್ಸಾಮ್ ಬಂದಿದಾವೆ, ನೆನಪಿರಲಿ ನಿಮ್ಗೆ. ಎಲ್ಲ ಕೂಡ ಎಕ್ಸಾಮ್ ಬಂದಿದಾವೆ. ಅನೇಕ ಶಾಸನಗಳು ಈತನನ್ನ ವರ್ಣನೆಯನ್ನು ಮಾಡ್ತಾವೆ. ಮತ್ತು ಈತನಿಗೆ ಇನ್ನೊಂದು ಇತ್ರಿ, ಗೊತ್ತಿರಲಿ ನಿಮಗೆ, ಪಶ್ಚಿಮದ ಪ್ರಭು ಅಂತ ಕೂಡ ಕರಿತಿದ್ರು. ಪಶ್ಚಿಮದ ಪ್ರಭು ಅಂತೇಳಿ ಯಾರನ್ನು ಕರಿತಿದ್ರು ಅಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿಯನ್ನ ಪಶ್ಚಿಮದ ಪ್ರಭು ಅಂತೇಳಿ ಕರಿತಾ ಇದ್ರು. ಹೀಗೆ ಅನೇಕ ಶಾಸನಗಳನ್ನು ಯಾರು ಹೊಂದಿದ್ರು ಅಂತಂದ್ರೆ ಈ ಗೌತಮಿ ಪುತ್ರ ಬಿರುದುಗಳನ್ನ ಗೌತಮಿ ಪುತ್ರ ಶಾತಕರ್ಣಿ ಹೊಂದಿದ್ದ. ಇದೇ ಸಂದರ್ಭದಲ್ಲಿ ಒಬ್ಬ ಕ್ಷಾತ್ರಪ ವಂಶದ ಕ್ಷಾತ್ರ ವಂಶದ ದೊರೆ ಯಾರು ಅಂದ್ರೆ ಕ್ಷಾತ್ರ ವಂಶದ ದೊರೆ ಅಂದ್ರೆ ಅವರನ್ನ ಶಕರ ದೊರೆ ಅಂತ ಕೂಡ ಕರೀತಾರೆ. ಶಕರ ದೊರೆ ನಹಪಾನನನ್ನ ಯಾರು ಸೋಲಿಸ್ತಾರೋ ಅಂದ್ರೆ ಯಾರು ಸೋಲಿಸ್ತಾರಂದ್ರೆ ಈತ ಗೌತಮಿ ಪುತ್ರ ಶಾತಕರ್ಣಿ ಈತನ ಮೇಲೆ ದಾಳಿಯನ್ನ ಮಾಡಿ ಆತನನ್ನ ಸೋಲಿಸ್ತಾನೆ. ಆತನನ್ನ ಸೋಲಿಸೋದ್ರೊಂದಿಗೆ ಈತನಿಗೊಬ್ಬ ಹಳೆಯ ಇದ್ದ ಆತ ಯಾರಂದ್ರ ಉಷವ ದತ್ತ ಅಂತಕ್ಕಂಥ. ಇದು ಗೊತ್ತಿರೋ ಒಂದ್ಸರಿ. ಉಷವ ದತ್ತ ಅಂತಕ್ಕಂಥ ಹಳೆಯನನ್ನು ಕೂಡ ಸೋಲಿಸ್ತಾನೆ. ಸಂಪೂರ್ಣವಾಗಿ ಸೋಲಿಸಿ ಈ ನಹಪಾನನ ಬೆಳ್ಳಿ ನಾಣ್ಯ ಏನಿತ್ತಲ್ಲ ಆ ಬೆಳ್ಳಿ ನಾಣ್ಯದ ಮೇಲೆ ಈತ ಪುನಃ ಏನ್ ಮಾಡ್ತಾನಂದ್ರ ತನ್ನ ರಾಜ್ಯ ಮುದ್ರೆ ಅಂದ್ರೆ ಏನಂದ್ರ ರಾಜ್ಯ ಲಾಂಛನವನ್ನ ಮುದ್ರಿಸ್ತಾನೆ. ರಾಜ್ಯ ಲಾಂಛನವನ್ನ ಯಾರ ನಾಣ್ಯಗಳ ಮೇಲೆ ಅಂದ್ರೆ ನಹಪಾನನ ನಾಣ್ಯದ ಮೇಲೆ, ಬೆಳ್ಳಿ ನಾಣ್ಯದ ಮೇಲೆ ತನ್ನ ರಾಜ್ಯ ಮುದ್ರೆಯನ್ನ ಮುದ್ರಿಸಿರ್ತಕ್ಕಂಥ ಅರಸ ಯಾರು ಅಂದ್ರ ಈತ ಅಂತ ಹೇಳ್ತೀವಿ. ಯಾರು ಅಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿ ಅಂತ ಕರಿತೀವಿ. ಹೀಗೆ ಮತ್ತು ಈ ನಹಪಾನನನ್ನ ಸೋಲಿಸಿ ಈತ ಪಡೆದಂತ ಬಿರುದು ಯಾವುದಂದ್ರೆ ಸಿಕಾರಿ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಸಿಕಾರಿ ಅಂತಕ್ಕಂಥ ಬಿರುದನ್ನ ಯಾರನ್ನು ಸೋಲಿಸಿ ಅಂದ್ರೆ ಈ ನಹಪಾಲನನ್ನು ಸೋಲಿಸಿ. ಇದಕ್ಕಾಗಿ ಈತನಿಗೆ ಯಾವ ಬಿರುದು ಬರ್ತಂದ್ರ ಸಿಕಾರಿ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಸ್ಪರ್ಧಾ ಮಿತ್ರರೇ ಗೊತ್ತಿರಲಿ ನಿಮಗೆ, ಗೌತಮಿ ಪುತ್ರ ಶಾತಕರ್ಣಿ ಮೇಲೆ ಅನೇಕ ಕ್ವಶನ್ಗಳು ಬಂದಾವ. ತಮಗೆಲ್ಲ ಗೊತ್ತದ, ಹಳಿ ಕ್ವಶನ್ ಪೇಪರ್ಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ. ಮತ್ತು ಇನ್ನೊಂದು ಗೊತ್ತಿರಲಿ, ಈ ನಾಸಿಕ್ ಶಾಸನದಲ್ಲೇ ಇವನನ್ನು ತಾಯಿ ಇನ್ನೂ ಬೇರೆ ಬೇರೆ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಈತನ ಜೀವನ ನಿತ್ಯದ ಅತಿ ಹೆಚ್ಚಾಗಿ ಇವನ ಬಗ್ಗೆ ಸಾಧನೆಗಳು ದೊರೆತಿದೆ ಅದರ ಮೇಲೆ ನಾಸಿಕ್ ಶಾಸನದ ಮೇಲೆ. ಈತ ಇನ್ನೂ ಏನ್ ಮಾಡ್ತಾನೋ ಅಂದ್ರೆ ಬ್ರಾಹ್ಮಣರಿಗೆ ಗೊತ್ತಿರಲಿ, ಬ್ರಾಹ್ಮಣರಿಗೆ ಅತಿ ಹೆಚ್ಚಾಗಿದ್ದ ಏನ್ ಮಾಡ್ತಾನೆ ಅಂದ್ರೆ ಭೂಮಿಯನ್ನು ದಾನ ಮಾಡ್ತಾನೆ. ದಾನವನ್ನ ಮಾಡಿದಕ್ಕಾಗಿ ಈತನನ್ನು ಏನಂತ ಕರೀತಾರಂದ್ರು ಏಕ ಬ್ರಾಹ್ಮಣ ಅಂತ ಬಿರುದು ಪಡೆದ್ರು. ಏಕ ಬ್ರಾಹ್ಮಣ ಅಂತೇಳಿ ಬಿರುದನ್ನ ಯಾರು ಪಡಿತಾರೋ ಅಂದ್ರೆ ಈ ಗೌತಮಿ ಪುತ್ರ ಶಾತಕರ್. ಯಾಕಂದ್ರೆ ಬ್ರಾಹ್ಮಣರಿಗೆ ಅತಿ ಹೆಚ್ಚಾಗಿ ದಾನವನ್ನ ಏನ್ ಕೊಡ್ತಾ ಇದ್ದಂದ್ರೆ ಭೂಮಿಯನ್ನ, ಅತಿ ಹೆಚ್ಚಾಗಿ ಭೂಮಿಯನ್ನು ಕೊಟ್ಟಿದ್ದಕ್ಕಾಗಿ ಈತನಿಗೆ ಏನಂತ ಬಿರುದು ಬರ್ತೀರಿ ಅಂದ್ರೆ ಏಕ ಬ್ರಾಹ್ಮಣ ಅಂತೇಳಿ ಬಿರುದು ಬಂತು. ನಿಮ್ಗೆ ಗೊತ್ತಿರ್ಲಿ, ಇನ್ನೊಬ್ಬನಿಗೆ ಬಿರುದು ಇದ್ದ ಪರಬ್ರಾಹ್ಮಣ ಅಂತೇಳಿ. ಪರಬ್ರಾಹ್ಮಣ ಅಂತ ಯಾರಂದ್ರೆ ಈ ಕದಂಬರ ಒಬ್ಬ ಶ್ರೇಷ್ಠ ಅರಸ ಬರ್ತಾನ, ಮೃಗೇಶವರ್ಮ ಅಂತೇಳಿ. ಆತನಿಗೆ ಯಾವ ಬಿರುದು ಇತ್ತು ಅಂದ್ರೆ ಪರಬ್ರಾಹ್ಮಣ. ಆತನು ಕೂಡಲೇ ಬ್ರಾಹ್ಮಣರಿಗೆ ಏನ್ ಮಾಡಿದ ಅಂದ್ರ ದಾನ ದತ್ತಿಗಳನ್ನ ಕೊಟ್ಟಿದ್ದ. ಆದ್ರೆ ಅದೇನೇ ಇರ್ಲಿ, ಏಕ ಬ್ರಾಹ್ಮಣ ಅಂತಕ್ಕಂಥದ್ದು ಬಿರುದು ಈತನಿಗೆ ಗೌತಮ ಪುತ್ರ ಶಾತಕರ್ಣಿಗೆ ಇತ್ತು ಅಂತಕ್ಕಂಥದನ್ನ ನಾವು ನೋಡಿದಾಗ ಅದು ಕೂಡ ಏನಂದ್ರ ಈ ನಾಸಿಕ್ ಶಾಸನದಲ್ಲೇನೆ ಕೂಡ ಕಂಡು ಬರ್ತದ, ವರ್ಣನೆಯನ್ನು ಕಂಡು ಬರ್ತದ. ಇನ್ನ ಹೀಗೆ ನಾವು ನೋಡ್ತಾ ಹೋದಾಗ ಹೀಗೆ ಈ ಗೌತಮಿ ಪುತ್ರ ಶಾತಕರ್ಣಿ ಏನ್ ಮಾಡ್ತಾನೋ ಅಂದ್ರೆ ಒಂದು ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂತ ಗೋವರ್ಧನ ಜಿಲ್ಲೆ. ಯಾವ ಜಿಲ್ಲೆ ಅಂದ್ರೆ ಗೋವರ್ಧನ ಜಿಲ್ಲೆ. ವೆರಿ ಇಂಪಾರ್ಟೆಂಟ್, ನೆನಪಿರಲಿ ನಿಮಗೆ. ಗೋವರ್ಧನ ಜಿಲ್ಲೆಯಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ. ಆ ನಗರ ಯಾವುದು ಅಂದ್ರೆ ಗೋವರ್ಧನ ಜಿಲ್ಲೆಯಲ್ಲಿ ಒಂದು ನಗರ ಯಾವ್ದು ನೋಡ್ರಿ, ಬೆನಕಟ್ಟಿಕ.
ಈ ಬೆನಕಟ್ಟಿಕ ಅಂತಕ್ಕಂಥ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ. ಆ ಬೆನಕಟ್ಟಿಕ ನಗರಕ್ಕೆ ಹೊಸದೊಂದು ನಗರವನ್ನ ನಿರ್ಮಾಣ ಮಾಡಿದಂತ ಅರಸ ಯಾರಂದ್ರೆ ಬೆನಕಟ್ಟಿಕ ಅಂತಕ್ಕಂಥ ನಗರವನ್ನ, ಇದು ನೆನಪಿಡ್ರಿ, ಅದು ಯಾವ ಜಿಲ್ಲೆ ಒಳಗಂದ್ರೆ ಗೋವರ್ಧನ. ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುವಂತದ್ದು. ಆಂಧ್ರ ಪ್ರದೇಶದಲ್ಲಿ ಬರುವ ಗೋವರ್ಧನ ಜಿಲ್ಲೆಯಲ್ಲಿ ಬೆನಕಟ್ಟಿಕ ಅಂತಕ್ಕಂಥ ನಗರವನ್ನ ನಿರ್ಮಾಣ ಮಾಡಿದಂತ ಅರಸ ಯಾರು ಅಂದ್ರೆ ಅದು ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ನಾವು ನೋಡ್ತೀವಿ. ಜೊತೆಗೆ ಈತ ಏನ್ ಮಾಡ್ತಾನು ಅಂದ್ರೆ ಇನ್ನೂ ಗೊತ್ತಿರಲಿ ನಿಮಗೆ, ಅದೇ ಆಂಧ್ರ ಪ್ರದೇಶ, ಇದು ಸಾರಿ ಈ ಮಹಾರಾಷ್ಟ್ರದಲ್ಲಿ ಒಂದು ಚೈತ್ಯಾಲಯವನ್ನ ನಿರ್ಮಾಣ ಮಾಡ್ತಾನೆ. ಅದು ಯಾವ್ದಂದ್ರೆ ಕಾರ್ಲೆ ಚೈತ್ಯಾಲಯ. ಇದನ್ನ ಇದಕ್ಕೆ ಕಟ್ಟಡಕ್ಕೆ ಸಹಾಯವನ್ನ ಹಣಕಾಸಿನ ಸಹಾಯ ಮಾಡದವ್ರು ಯಾರಂದ್ರ ಭೂತಪಾಲ ಅಂತಕ್ಕಂಥ ವ್ಯಕ್ತಿ. ಇದರ ಶಿಲ್ಪಿ ಅಂದ್ರ ಇದನ್ನ ನಿರ್ಮಾಣ ಮಾಡಿದಂತ ಶಿಲ್ಪಿ ಯಾರು ಅಂತೇಳಿ ನಾವು ನೋಡ್ತೀವಿ. ಆತ ಯಾರು ಅಂದ್ರ ವಯ ಜಯಂತಿ ಅಂತಕ್ಕಂಥ ಶಿಲ್ಪಿ. ಎದರ ಶಿಲ್ಪಿ ಅಂದ್ರೆ ಕಾರ್ಲೆ ಚೈತ್ಯಾಲಯವನ್ನ ನಿರ್ಮಾಣ ಮಾಡಿದ ಶಿಲ್ಪಿ ವಯ ಜಯಂತಿ. ಅದಕ್ಕೆ ಹಣಕಾಸಿನ ಸಹಾಯ ಮಾಡದವ ಯಾರು ಅಂದ್ರೆ ಭೂತಪಾಲ. ಅದಕ್ಕೆ ಹಣಕಾಸಿನ ಸಹಾಯ ಮಾಡದವ ಭೂತಪಾಲ. ಅದರ ಶಿಲ್ಪಿ ಯಾರಂದ್ರ ವಯ ಜಯಂತಿ. ಇದು ಎಲ್ಲಿ ಅಂದ್ರೆ ಮಹಾರಾಷ್ಟ್ರದ ನಿರ್ಮಾಣವಾಗಿರ್ತಕ್ಕಂಥದ್ದು ಕಾರ್ಲೆ ಚೈತ್ಯಾಲಯ ಅಂತಕ್ಕಂಥದ್ದನ್ನು. ಅದು ಯಾರ ಆಡಳಿತ ಅವಧಿಯಲ್ಲಿ ಅಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿ ಆಡಳಿತ ಅವಧಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗೆ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥವ ಯಾರು ಅಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ನಾವು ನೋಡ್ತೀವಿ. ಹಾಗೇನೆ ಈ ಗೌತಮಿ ಪುತ್ರ ಶಾತಕರ್ಣಿ ಈ ಶಾತವಾಹನರ ಸಾಮ್ರಾಜ್ಯಕ್ಕೆ ಮತ್ತೆ ಮರು ಸ್ಥಾಪನೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅದರ ಉತ್ತುಂಗಕ್ಕೆ ತಂದೆ ಆದಂತ ಪ್ರತಿಷ್ಠೆಯನ್ನು ತಂದುಕೊಟ್ಟಂತ ಅರಸ ಯಾರು ಅಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ನಾವು ನೋಡ್ತೀವಿ. ಈತನ ನಂತರ ಆಡಳಿತಕ್ಕೆ ಬಂದಿರತಕ್ಕಂಥ ಅರಸ ಯಾರು ಅಂದ್ರೆ ಆ ಬೇರೆದವರು ಅಥವಾ ವಶಿಷ್ಠ ಪುತ್ರ ಪುಲ್ಮಾಯಿ ಅಂತಕ್ಕಂಥವ್ರು ಬರ್ತಾರೆ. ಆಮೇಲೆ ಇನ್ನೊಬ್ಬ ಯಾರಂದ್ರ ಯಜ್ಞಶ್ರೀ ಶಾತಕರ್ಣಿ ಅಂತ ಬರ್ತಾರೆ. ಇನ್ನು ಅನೇಕ ಅರಸರು ಬರ್ತಾರೆ. ಅವರೆಲ್ಲ ಅರಸರುಗಳನ್ನ ನಾವು ಅಷ್ಟಷ್ಟಾಗಿ ನೋಡ್ತಾ ಹೋದಿವಿ ಅಂದ್ರೆ ಏನಾಗ್ತದ್ರಿ ಅಂದ್ರೆ ನಿಮಗ ನೋಟ್ಸ್ ಗಳು ಮಾಡ್ಕೊಳಕ್ಕೂ ಕೂಡ ಒಂದು ಚೆನ್ನಾಗಿ ಅನಿಸ್ತದ. ಮತ್ತು ಅವ್ರ ಬಗ್ಗೆ ಅಷ್ಟಷ್ಟ ತಿಳ್ಕೊಂಡು ನಿಮಗ ನೆನಪಿಟ್ಕೊಳ್ಳೋಕು ಕೂಡ ಸಾಧ್ಯ ಆಗ್ತದ ಅನ್ನುವಂತ ಒಂದು ಕಾರಣಕ್ಕಾಗಿ ನಾನು ಅಷ್ಟೇ ನಿಮ್ಗೆ ಏನಂದ್ರೆ ಇಬ್ಬಿಬ್ಬ ಅಥವಾ ಮೂರ್ ಜನ ಅರಸರ ಬಗ್ಗೆ ಹೇಳ್ತಾನೆ ನಾನು ಹೋಗ್ತಾ ಇದ್ದೀನಿ. ತಾವು ಅದನ್ನ ಗಮನವಿಟ್ಟುಕೊಂಡು ಎಲ್ಲಾ ಕೂಲಂಕುಷವಾಗಿ ಅರ್ಥೈಸ್ಕೊಳ್ತಾ ಹೋಗ್ತೀರಿ ಅನ್ನತಕ್ಕಂತ ಒಂದು ನಂಬಿಕೆ ಮೇಲೆ ನಾನು ಮತ್ತೆ ಇವತ್ತಿನ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.